ಕಳೆದ ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀವಿ, ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟದ ರೀತಿಯಲ್ಲಿಯೇ ಗೋಚರಿಸ್ತಾ ಇದೆ. ಸಚಿವರು ಒಂದು ರೀತಿಯ ಶಿಸ್ತು ಮೀರಿ ಅಥವಾ ಎಲ್ಲೆಯನ್ನು ಮೀರಿ ಮಾತನಾಡ್ತಾ ಇದ್ದಾರಾ ದಲಿತ ಸಚಿವರು ಅಂತ ಹೇಳಿ, ತಮ್ಮ ಲಿಮಿಟೇಷನ್ಗಳನ್ನು ದಾಟಿ ಮಾತನಾಡ್ತಾ ಇದ್ದಾರಾ ನೋಡಿ. ನೀವು ಸಚಿವರು ಮಾತನಾಡುವಂಥ ದಾಟಿ ನೋಡಿದ್ರೆ ಹಾಗನ್ಸ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಚಿವರು ಎಲ್ಲೇ ಮೀರಿ ಮಾತನಾಡ್ತಾ ಇದ್ದಾರೆ ಎಂದಾಗ, ಮೈಕ್ ಸಿಕ್ಕಾಗೆಲ್ಲ ವಿವಾದಾತ್ಮಕ ಹೇಳಿಕೆ ಕೊಡ್ತಿದ್ದಾರೆ ಎಂದಾಗ ಅವರಿಗೆ ಕಡಿವಾಣ ಹಾಕಬೇಕಲ್ಲ. ಆ ನಿಟ್ಟಿನಲ್ಲಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಪಕ್ಷದ ಆಂತರಿಕ ಒಳಬೇಗುದಿಗಳೇನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅಸಮಾಧಾನಗಳೇನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕಾಗಿತ್ತು. ಆದರೆ ಮೈಕ್ ಸಿಕ್ಕಾಗೆಲ್ಲವೂ ಕೂಡ ಹೇಳಿಕೆಗಳೇ ಆಗೋಗಿದೆ. ಹೀಗಾಗಿ ನಾಳೆ ಸಚಿವರಿಗೆ ಫೈನಲ್ ವಾರ್ನಿಂಗ್ ಕೊಡ್ತಾರಾ ಸುರ್ಜೇವಾಲಾ? ನಾಳೆ ಸಚಿವರಿಗೆ ಫೈನಲ್ ವಾರ್ನಿಂಗ್ ಸಿಕ್ಕರೆ ಅದಕ್ಕೆ ಎಸ್ ಆರ್ ನಿಮ್ಮದ ಮಾತನಾಡೋದಿಲ್ಲ ಸರ್ ನಾವು ಅಂತ ಹೇಳಿ ತೆಪ್ಪಗಿರ್ತಾರಾ ಸಚಿವರು? ಶಾಸಕರ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ನಡೆಯುತ್ತೆ. ಇದೇ ವೇಳೆ ಸಚಿವರಿಗೆ ಮತ್ತೆ ತಾಕೀತು ಮಾಡುವ ಸಾಧ್ಯತೆ ಇದೆ. ಮೋಸ್ಟ್ಲಿ ಇದು ಕೊನೆ ಎಚ್ಚರಿಕೆ ಅಂತ ಕಾಣಿಸುತ್ತೆ. ಸುರ್ಜೇವಾಲಾ ರವಾನಿಸಲಿರುವಂಥ ಕೊನೆ ಎಚ್ಚರಿಕೆ ಇದು ಅಂತ. ವಿವಾದಾತ್ಮಕ ಹೇಳಿಕೆ ಕೊಡಬೇಡಿ, ಯಾರೋ ಒಬ್ಬರನ್ನು ಟಾರ್ಗೆಟ್ ಮಾಡಿ ಮಾತನಾಡಬೇಡಿ, ಯಾರನ್ನೋ ಗುರಿಯಾಗಿಸಿಕೊಂಡು ಮಾತನಾಡುವಂಥ ಮಾತುಗಳನ್ನು ಬಿಟ್ಬಿಡಿ. ಇದು ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೂ ಡ್ಯಾಮೇಜ್ ಆಗುತ್ತೆ. ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ವಿರೋಧ ಪಕ್ಷಗಳ ಬಾಯಿಗೆ ಆಹಾರವೂ ಆಗುತ್ತೆ, ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗುತ್ತೆ. ಸೊ ನಿಮ್ಮ ಅಸಮಾಧಾನಗಳು, ನಿಮ್ಮ ಬೇಡಿಕೆಗಳು, ಆಗ್ರಹಗಳು ಏನೇ ಇದ್ದರೂ ಕೂಡ ಪಕ್ಷದಲ್ಲಿ ಚರ್ಚೆ ಮಾಡಿ. ನೋಡಿ, ಹೇಳ್ತಾ ಇದ್ರು KN ರಾಜಣ್ಣ, ಏನು DK ಶಿವಕುಮಾರ್ ಫುಲ್ ಫ್ಲೆಡ್ಜ್ ಅಧ್ಯಕ್ಷ, ಪೂರ್ಣ ಪ್ರಮಾಣದ ಅಧ್ಯಕ್ಷರ ಅವರು, ಪೂರ್ಣ ಪ್ರಮಾಣದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ. ಸೊ ಇಲ್ಲಿ KPCC ಅಧ್ಯಕ್ಷರನ್ನು ಪ್ರಶ್ನೆ ಮಾಡುವ, ಅದು ಬಹಿರಂಗವಾಗಿ. ಪಕ್ಷದ ವೇದಿಕೆಯಲ್ಲಿ ಏನು ಬೇಕಾದ್ರೂ ಚರ್ಚೆ ಆದರೆ ಅದು ಬೇರೆ ಮಾತು. ಯಾವುದೇ ಪಕ್ಷ ಆದರೂ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯ. ಆಂತರಿಕ ಪ್ರಜಾಪ್ರಭುತ್ವ ಆಂತರಿಕವಾಗಿಯೇ ಚಲಾವಣೆ ಮಾಡಬೇಕು, ಬಹಿರಂಗವಾಗಿ ಅಲ್ಲ ಅನ್ನೋದು ಅನೇಕರು ಹೇಳುವಂಥ ಮಾತು. ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅನ್ವಯಿಸುತ್ತೆ. ನೋಡಿ, ಕಾಂಗ್ರೆಸ್ನ ಸಚಿವರು ಅಲ್ಲೊಂದು ಹೇಳಿಕೆ, ಇಲ್ಲೊಂದು ಹೇಳಿಕೆ, ಅಧ್ಯಕ್ಷರ ವಿರುದ್ಧ ಹೇಳಿಕೆ. ನಿಮಗೆ ಯತ್ನಾಳ್ ಬಗ್ಗೆ ಮಾತನಾಡುವ ನೈತಿಕತೆ ಏನು ಉಳಿತು? BJP ಬಗ್ಗೆ ಮಾತನಾಡುವ ನೈತಿಕತೆ ಏನು ಉಳಿತು? BJPಯಲ್ಲೂ ಕೂಡ BJPಯ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದು ಬಣ ನಿರಂತರವಾದಂಥ ವಾಗ್ದಾಳಿ ಮಾಡ್ತಾ ಇದೆ, ನಿರಂತರವಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದೆ, ಅಧ್ಯಕ್ಷರ ಬದಲಾವಣೆಗಾಗಿ ಹೋರಾಟ ಮಾಡ್ತಾ ಇದೆ. ಇದನ್ನು ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹೀಗೆ ಒಂದು ದೊಡ್ಡ ಬಣ ಏನಿದೆ BJPಯಲ್ಲಿ, ಅದು ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ. ಅದೇ ರೀತಿಯ ಕಾಂಗ್ರೆಸ್ನಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಬಣ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಪಟ್ಟು ಹಿಡಿದಿದೆ. ಇಷ್ಟು ದಿನ ಒಳೊಳಗೆ ಚರ್ಚೆ ಆಗ್ತಾ ಇತ್ತು, ಈಗ ಬಹಿರಂಗ ನೆಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಿಮಗೂ ಅವ್ರಿಗೇನು ವ್ಯತ್ಯಾಸ? ಸೊ ಇದೆಲ್ಲವೂ ಕೂಡ ಮೋಸ್ಟ್ಲಿ ಕೇಳುವಂಥ ಅಧಿಕಾರ, ಉಮೇದು ಸುರ್ಜೇವಾಲಾ ಅವರಿಗಿದ್ದಂಗೆ ಕಾಣಿಸುತ್ತೆ. ನೋಡೋಣ ಏನೆಲ್ಲ ಕಟ್ಟೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರೆ, ಅದನ್ನು ಯಾವ ರೀತಿ ಪಾಲಿಸ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಸಚಿವರ ಮಾತುಗಳು. ನೀವು ಎರಡೂ ಪಕ್ಷಗಳನ್ನು ಹೋಲಿಕೆ ಮಾಡಿ, ಅಲ್ಲಿಯೂ ರಾಜ್ಯಾಧ್ಯಕ್ಷರ ಬದಲಾವಣೆ, ಇಲ್ಲಿಯೂ ರಾಜ್ಯಾಧ್ಯಕ್ಷರ ಬದಲಾವಣೆ, ಅಲ್ಲಿ ಒಂದು ದೊಡ್ಡ ಗುಂಪು, ಇಲ್ಲೊಂದು ದೊಡ್ಡ ಗುಂಪು, ವ್ಯತ್ಯಾಸಗಳೇನೂ ಕಾಣಿಸ್ತಾ ಇಲ್ಲ. ಈಗ ಪರಸ್ಪರ ನಿಮ್ಮ ನಾಯಕರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಇಷ್ಟರವರೆಗೂ ಮಾತಾಡ್ತಿದ್ರಲ್ಲ ಕಾಂಗ್ರೆಸ್ ನಾಯಕರು. ಈಗ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಕೊಡುವ ಅವಶ್ಯಕತೆ ಅಥವಾ ಉತ್ತರ ಸಿಗುತ್ತಾ ಅವರಿಗೆ ಈ ನಿಟ್ಟಿನಲ್ಲಿ? ದಶರಥ್, ನೀವು ಹೇಳಿದಾಗ ಈಗಾಗಲೇ ರಾಜ್ಯ BJPಯಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ದೊಡ್ಡ ಸಮರ ಶುರುವಾಗಿದೆ. ಯತ್ನಾಳ್ ಬಣ ನಿರಂತರವಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ನೇರವಾದಂತ ಒತ್ತಡವನ್ನ ತರ್ತಾ ಇದೆ. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ದಿನವೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಧ್ಯಕ್ಷರ ವಿರುದ್ಧವಾಗಿ. ಈ ಕಡೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಅವ್ರು ಕೇಳ್ತಾ ಇರುವಂತದ್ದು ಪಕ್ಷದಲ್ಲಿ ಸಮರ್ಥ ನಾಯಕರಿಲ್ಲದ ಕೊರತೆ ಆಗ್ತಾ ಇದೆ. ಹಾಗಾಗಿ ಅಧ್ಯಕ್ಷರು ಹಿರಿಯರನ್ನ ಕಡೆಗಣಿಸಿದ್ದಾರೆ, ಹಿರಿಯರ ಸಲಹೆಗಳನ್ನ ಪರಿಗಣಿಸ್ತಾ ಇಲ್ಲ. ಪಕ್ಷ ಹಿನ್ನಡೆಯನ್ನ ಕಾಣ್ತಾ ಇದೆ. ಚುನಾವಣೆಗಳಲ್ಲೂ ಕೂಡ ನಾವು ಹಿನ್ನಡೆ ಅನುಭವಿಸಬೇಕಾಗಿದೆ. ಹಾಗಾಗಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ
ಅವರು ಸಮರ್ಥರಿಲ್ಲ ಅಂತೇಳಿ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಆದ್ರೆ ಈ ಕಡೆ ವ್ಯತಿರಿಕ್ತ ಇಲ್ಲಿ ಕಾಂಗ್ರೆಸ್ನಲ್ಲಿ ಸಮರ್ಥವಾದಂತ ಅಧ್ಯಕ್ಷರಿದ್ದಾರೆ, ಸಂಘಟನಾ ಚತುರ, ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವ್ರು. ಆದ್ರೆ ಇಲ್ಲಿ ಶುರುವಾಗಿರುವಂತ ಬೇಡಿಕೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತ ಅಲಿಖಿತ ನಿಯಮ AICC ಯಲ್ಲಿದೆ. ಹಾಗಾಗಿ ಅದನ್ನ ನೀವು ಪಾಲನೆ ಮಾಡ್ಬೇಕು. ಅಧ್ಯಕ್ಷರು ಸಮರ್ಥರು ಇರಬಹುದು, ಆದ್ರೆ ಈಗ ಅವ್ರಿಗೆ ಹಲವು ಹುದ್ದೆಗಳ ಋಣಭಾರ ಇದೆ, ಮಣಭಾರ. ಯಾಕೆಂದ್ರೆ ಅಲ್ಲಿ ಒಂದು ಇಲಾಖೆಗೂ ನ್ಯಾಯವನ್ನ ಕೊಡೋಕ್ ಆಗ್ತಾ ಇಲ್ಲ. ಈ ಕಡೆ ಅಧ್ಯಕ್ಷರಾಗಿ ಈ ಕಡೆ ಪಾರ್ಟಿ ಕಡೆ ಕೂಡ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸೋದು ಕಷ್ಟ ಆಗತ್ತೆ. ಆ ಕಾರಣಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಯಾರು ಓಟ್ ತರ್ತಾರೆ, ಯಾರು ಸಮರ್ಥರಿದ್ದಾರೆ, ಯಾರು ಚಿರಪರಿಚಿತರಿದ್ದಾರೆ ಅಂತವರಿಗೆ ಅವಕಾಶವನ್ನ ಮಾಡಿಕೊಡಿ. ಮುಂದಿನ ಚುನಾವಣೆಗಳಲ್ಲಿ ಅದು ಅನುಕೂಲ ಆಗತ್ತೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ನಮ್ಗೆ ಬೇಕಾಗಿದೆ ಎನ್ನುವಂಥದ್ದು ಈ ಕಡೆಯ ವಾದ. ಸೊ ಹಾಗಾಗಿ ಇಲ್ಲಿ ಹೈಕಮಾಂಡ್ ಎಚ್ಚರಿಕೆಯನ್ನ ಕೊಟ್ಟರು, ನಿರಂತರವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೇವೆ ಅಂದ್ರೂ ಕೂಡ ಡೋಂಟ್ ಕೇರ್ ಅನ್ನುವಂತ ಮನಸ್ಥಿತಿಯಲ್ಲಿ ಇವತ್ತು ಹಿರಿಯ ಸಚಿವರಿದ್ದಾರೆ. ಪ್ರತಿದಿನ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ನೇರವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ನೀವ್ ಹೇಳಿದಾಗೆ ಯಾವುದೇ ಪಕ್ಷ ಇರ್ಲಿ, ಆಂತರಿಕ ಪ್ರಜಾಪ್ರಭುತ್ವ ಇರುತ್ತೆ. ಆದ್ರೆ ಅದನ್ನ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡ್ಬೇಕು, ಅಲ್ಲಿ ಬಗೆಹರಿಸ್ಕೊಳ್ಬೇಕು. 4 ಗೋಡೆಗಳ ಮಧ್ಯೆ ಯಾವುದೇ ಸಮಸ್ಯೆಗಳಿರ್ಲಿ, ಆ ಸಮಸ್ಯೆಗಳನ್ನ ವೇದಿಕೆಯಲ್ಲೇ ಬಗೆಹರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಒಂದು ವೇಳೆ ಅಧ್ಯಕ್ಷರ ಬಗ್ಗೆ ಬದಲಾವಣೆ ಮಾಡಬೇಕು ಅನ್ನುವಂಥದ್ದಿದ್ರು ಹೈಕಮಾಂಡ್ ಮಟ್ಟದಲ್ಲಿ 4 ಗೋಡೆಗಳ ಮಧ್ಯೆ ಕುಳಿತು ಅಧ್ಯಕ್ಷರು ಇಂತಿಂತ ಕಾರಣಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅವರ ಬದಲು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಿ, ಪೂರ್ಣ ಪ್ರಮಾಣದ ಅಧ್ಯಕ್ಷರಿದೆ, ನಮ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಯೋಜನ ಆಗತ್ತೆ ಅನ್ನುವಂಥದ್ದನ್ನ ಅವ್ರ ವೇದಿಕೆಗಳಲ್ಲಿ ಚರ್ಚೆ ಮಾಡಬಹುದು. ಬಹಿರಂಗವಾಗಿ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಇದರಿಂದ ಪಕ್ಷಕ್ಕೂ ಕೂಡ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ಇಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಒಂದು ಕಡೆ ಅಧ್ಯಕ್ಷರು ಇದ್ರೂನು ಈ ರೀತಿಯಾದಂತ ಹೇಳಿಕೆಗಳು ಅವರ ಮನಸ್ಸಿಗೂ ಕೂಡ ಘಾಸಿಯನ್ನ ತಂದೊಡ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಆ ಕಾರಣಕ್ಕೆ ಹೈಕಮಾಂಡ್ ಈಗ ನೇರವಾಗಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದೆ. ಆ ಎಚ್ಚರಿಕೆಯ ನಡುವೆ ಕೂಡ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಪರಮೇಶ್ವರ್ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಈ ಕಡೆ ಹೈಕಮಾಂಡ್ ಕೂಡ ಇವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ. ಯಾಕಂದ್ರೆ ಎಲ್ರು ಕೂಡ 2-3 ದಶಕಗಳಿಂದ ಪಕ್ಷದಲ್ಲಿ ಇರುವಂತವ್ರು, ಪಕ್ಷವನ್ನ ಕಟ್ಟದಂತವ್ರು, ಹಲವು ಹುದ್ದೆಗಳನ್ನ ನಿಭಾಯಿಸಿದಂತವ್ರು. ಹಾಗಾಗಿ ಇವರ ಮೇಲೆ ಏಕಾಏಕಿ ನೇರವಾಗಿ ಕ್ರಮವನ್ನ ತೆಗೆದುಕೊಳ್ಳೋದು ಕೂಡ ಹೈಕಮಾಂಡ್ಗೆ ಕಷ್ಟ ಆಗತ್ತೆ. ಯಾಕಂದ್ರೆ ತನುಮನಧನ ಎಲ್ಲವನ್ನೂ ಕೂಡ ಇವರು ಪಕ್ಷಕ್ಕಾಗಿ ಕೊಟ್ಟಿರ್ತಾರೆ. ನೇರ ಇವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಅದು ಮತ್ತೊಂದು ರೀತಿಯ ಪರಿಣಾಮಗಳಿಗೆ ಕಾರಣ ಆಗಬಹುದು. ಇವರು ಸಿಡಿದಿದ್ದೆ ಆದ್ರೆ, ಪಕ್ಷದಿಂದ ಅವರು ಹೊರಬರುವಂತ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ದೆ ಆದ್ರೆ ಅದು ಪಕ್ಷಕ್ಕೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ ದಶರಥ್. ಸೊ ಆ ಕಾರಣ ಬಹಳ ಎಚ್ಚರಿಕೆಯಿಂದ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಶಮನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ 17-18ರಂದು ಬೆಳಗಾವಿಗೆ ಬರ್ತಾ ಇದ್ದಾರೆ. ಆ ಬೆಳಗಾವಿ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ, ಸಭೆಯನ್ನ ನಡೆಸೋದಕ್ಕೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿರಿಯ ಸಚಿವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಡುವಂತ, ಅಂದ್ರೆ ನಯವಾಗಿ ಅವರಿಗೆ ಬುದ್ಧಿ ಹೇಳುವಂತ ಒಂದು ಕೆಲಸವನ್ನ ಮಾಡಬಹುದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.